ನಾನು ದೆಹಲಿಗೆ ಹೋಗ್ತೀನಿ ಅಂತಾರೆ, ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಡಿಫೆನ್ಸ್ ಕಾರಿಡಾರ್ ಮತ್ತು ಏರೋಸ್ಪೇಸ್ಗೆ ಪರ್ಮಿಷನ್ ಕೇಳ್ತಾರೆ. ನಮಗೆ ಕೊಟ್ಟ ಮಾತೇನು, ಈ ಫೈನಲ್ ನೋಟಿಫಿಕೇಶನ್ ತೆಗೆಯೋದಕ್ಕೆ ಕಾನೂನಿನ ತೊಡಕುಗಳಿವೆ ಅಂತ ಹೇಳಿ ಅಲ್ಲಿ ಯಾಕೆ ಹೋಗ್ತಾ ಇದೀವಿ? ಅದಾದ ನಂತರ ದಿಢೀರಂತ ಒಂದು ಗ್ರೂಪ್ ಎದ್ದೇಳುತ್ತೆ, ಒಂದಷ್ಟು ಜನ ರೈತರಂತೆ, ಅವ್ರ ಹತ್ರ 400 ಕರೀತಾರಂತೆ, 10 ಜನ ಬರ್ತಾರೆ, 10 ಜನ ಸೈನ್ ಮಾಡ್ತಾರೆ. 3 ಕೋಟಿ ಕೇಳ್ತಾ ಇದೀವಿ, ನಾವು ಭೂಮಿ ಕೊಡಕ್ಕೆ ರೆಡಿ. ಸುತ್ತಲೂ ಎಲ್ಲೋ ವಲಯ ಮಾಡ್ಬೇಕು, ನೀವು ಹಳದಿ ವಲಯ ಮಾಡಬೇಕು, ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು, ನೀವು ಯಾರು ಕೇಳಲ್ಲ. 3 ವರ್ಷಗಳ ಸತತವಾಗಿ ಹೋರಾಟ ಮಾಡಿದ್ರು, ಕಲಿಯಕ್ಕೆ 3 ವರ್ಷ ಆಯ್ತು. 15ನೇ ತಾರೀಕು ತನಕ ಕಾನೂನು ತೊಡಕಿನ ಬಗ್ಗೆ ಯೋಚನೆ ಮಾಡ್ತಿದ್ರು. ದಿಢೀರಂತ ಒಬ್ಬರು ಮುಟ್ಕೊಂಡ್ರೆ ಅವ್ರಿಗೂ ಕೂಡ ಟೈಮ್ ಇದೆ ನಿಮಗೆ. ಅದನ್ನ ಇಟ್ಕೊಂಡು ನಿನ್ನೆ ಎನ್ ಬಿ ಪಾಟೀಲ್ ಅವರು ಮಾತಾಡ್ತಾರೆ. ಎನ್ ಬಿ ಪಾಟೀಲ್ ಇದು ನ್ಯಾಯನ ಇದು ಮಾತಾಡ್ತಾರೆ. ಮತ್ತೆ ಕೂತ್ಕೊಂಡು ಎಲ್ಲಿಂದ ಕೊಡ್ತೀರಿ 3 ಕೋಟಿ ಎಕರೆಗೆ ನೀವು? ಏನ್ ನಿಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್? ಪಕ್ಕದ ರಾಷ್ಟ್ರದಲ್ಲಿ 95 ಪೈಸೆ ಕೊಡ್ತೀರಿ, ನೀವು 3.5 ಕೋಟಿಗೆ ಇವ್ರು ಕೊಟ್ಬಿಟ್ಟು ಬರೋರ್ಗೆ 75 ಪೈಸೆ ಕೊಡ್ತೀರಾ? ಯಾರಪ್ಪ ಒಂದು ದುಡ್ಡು 3.5 ಕೋಟಿ ನಿಮ್ಮ ಮನೆಯಿಂದ ತಂದಿದ್ದೀರಾ? ನಮ್ಮಂತ ನಾಗರಿಕರು ಟ್ಯಾಕ್ಸ್ ದುಡ್ಡ್ರಿ. ಬಿಜೆಪಿಯನ್ನು ಸೋಲಿಸುವ ಕರೆಯನ್ನು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಸ್ವತಃ ಸಂಘಟನೆಗಳು ತಮ್ಮ ತಮ್ಮ ಖರ್ಚಿನಿಂದ ತಮ್ಮ ವಿಚಾರಗಳನ್ನ ಹಂಚಿ ಇಡೀ ಕರ್ನಾಟಕ ಉದ್ದಗಲಕ್ಕೂ 109 ಕ್ಷೇತ್ರಗಳನ್ನು ಸರಿಯಾಗಿ ಗುರುತಿಸಿ ನೇರ ಬಿಜೆಪಿಗೂ ಮತ್ತು ಅಲ್ಲಿ ಅದರ ವಿರೋಧ ಪಕ್ಷವಾಗಿ ಯಾವ್ದಿತ್ತು ಅದನ್ನ ಗೆಲ್ಲಿಸಲಿಕ್ಕೆ ಬೇಕಾದಂತಹ ಒಂದು ಪ್ರಾಮಾಣಿಕದ ರೈತರ ಸಮಸ್ಯೆಗಳಿಗೆ ರೈತ ವಿರೋಧಿಯಾಗಿರ್ತಕ್ಕಂಥ 3 ಕಾಯ್ದೆಗಳನ್ನ ಬಿಜೆಪಿಯವರೇನು ತಂದ್ರು, ಭೂ ಸುಧಾರಣೆ ಕಾಯ್ದೆ, ಹಾಗೆಯೇ APMC ಕಾಯ್ದೆ ಮತ್ತು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಇವುಗಳನ್ನ ಸಾರಾಸರಿಯಾಗಿ ಸರ್ಕಾರದ ಮುಂದೆ 3.5-4 ವರ್ಷಗಳಿಂದ ಚಂದ್ರಾಯಪಟ್ಟಣ ಮತ್ತು ದೇವನಹಳ್ಳಿ ಅಕ್ಕಪಕ್ಕ ಇರ್ತಕ್ಕಂಥ 13 ಹಳ್ಳಿಗಳನ್ನ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡಲ್ಲ ಅಂತಕ್ಕಂಥ ದೀರ್ಘವಾದ ಹೋರಾಟ ನಡೀತು. ನಿನ್ನೆ ಮೊನ್ನೆ ಒಂದು ಯಾವ್ದಾದ್ರು ಹುಟ್ಟಿಗಂತೂ ಏನೇನು ರೀತಿ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬೇಕಾದಂತ ನಾಳೆನೇ ಮುಖ್ಯಮಂತ್ರಿಗಳು ಅಂತಿಮ ದಿನಾಂಕವನ್ನು ಕೊಟ್ಟಿದ್ದಾರೆ. ಸ್ವಾಗತ. ಈಗಾಗಲೇ 3.5 ವರ್ಷಗಳಿಗೂ ಅಧಿಕ ಕಾಲ ಒಂದು ಸುದೀರ್ಘವಾದ ಚಾರಿತ್ರಿಕ ಹೋರಾಟದ ಅಂತಿಮ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ 11ರವರೆಗೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಮತ್ತು ಹೋರಾಟಗಾರರ ಮಧ್ಯೆ ಬಹಳ ಮುಖ್ಯವಾದಂತ ಸಭೆ. Part of a united civil society of Karnataka. And as you heard, not only are we united within the state, we are united across the country. The appeal from civil society today, and has been going on for a while, is to not break the trust of the people. We have to see you, the Siddaramaiah government, to build back that trust. We will all need it because we all fought together in 2023 to remove forces that we felt were not democratic and were against the Constitution. It is now your opportunity, the government of Karnataka, to actually walk the talk of holding up the Constitution, of representing the people's